ಪಾರ್ಟ್ 3 ಅಪ್ಲೋಡ್ ಮಾಡಿದ್ದಿಲ್ಲ ಬಿಕಾಸ್ ಸ್ವಲ್ಪ ಕೆಲಸ ಇತ್ತು ಅನ್ನೋಕ್ಕಿಂತ ಸ್ವಲ್ಪ ನಡಿಬಾರ್ದ ಘಟನೆಗಳು ನಡೆದೋದ್ವು, ಭಾಳ ಸಮಸ್ಯೆ ಆಯಿತು. ಅದರಿಂದ ಸ್ವಲ್ಪ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾರೇ ಆಗಲಿ ಗಾಡಿ ಹೊಡೆಯುವಾಗ ದಯವಿಟ್ಟು ಹುಷಾರಾಗಿ ಹೊಡೀರಿ, ನಿಧಾನವಾಗಿ ಹೊಡೀರಿ. ಮನೇಲಿ ಅಪ್ಪ ಅಮ್ಮ ಕಾಯ್ತಿರ್ತಾರೆ, ಬೇಕಾದಿರೋರು ಕಾಯ್ತಿರ್ತಾರೆ, ಭಾಳ ನೋವಾಗ್ಬಿಡುತ್ತೆ. ಅದೇ ಥರ ಘಟನೆ ನಮ್ಮ ಗ್ಯಾಂಗಲ್ಲಿ ಒಂದು ಆಯಿತು. ಇರಲಿ, ಅವೆಲ್ಲ ನಿಮ್ಗೆ ಗೊತ್ತಿರುತ್ತೆ ಏನಂತ. ಇನ್ನೊಂದು ವಿಡಿಯೋ ಸ್ವಲ್ಪ ಲೆಂತ್ ಇದ್ದಿದ್ದಿಲ್ಲ, ಅದಕ್ಕೆ ಅಪ್ಲೋಡ್ ಮಾಡೋಕ್ಕೆ ಇಷ್ಟು ದಿನ ಮಾಡಿದ್ದಿಲ್ಲ. ಇವಾಗ ಮಾಡ್ತಾಯಿದ್ದೀನಿ. ಯಾರೇ ಗಾಡಿ ಹೊಡೆದ್ರು ಸ್ವಲ್ಪ ನಿಧಾನವಾಗಿ ಹೊಡೀರಿ, ಭಾಳ ನೋವಾಗ್ಬಿಟ್ಟೈತಿ ಮನಸ್ಸಿಗೆ. ಅಷ್ಟು ಅರ್ಜೆಂಟ್ ಏನಿರ್ತೈತಿ ಏನೋ ಗೊತ್ತಿಲ್ಲ. ನಮಗೆ ಸ್ಪೀಡ್ ಹೊಡೆದು ಈಗಾಗಲೇ 4 ಜನ ನಮ್ಮವ್ರನ್ನ ನಮ್ಮ ಗ್ಯಾಂಗಲ್ಲಿ ಕಳ್ಕೊಂಡಿದ್ದಾಯಿತು. ಏನಂತಲೇ ಗೊತ್ತಿಲ್ಲ, ಹಂಗಾಗ್ತಿದೆ. ದಯವಿಟ್ಟು ನಿಧಾನವಾಗಿ ಹೊಡೀರಿ ಗಾಡಿನ. ಪಾರ್ಟ್ 3 ನೋಡಿ, ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಈಗ ತಾನೇ ಒಂದು ಪಾಸ್ ಕೊಟ್ಟರು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬರ್ರಿ ನೋಡೋಣ ಹೆಂಗಿದೆ ಅಂತ. ಜೀಪ್ ಅಲ್ಲಿಗೆ ಲಾಸ್ಟು. ಇವ್ರದ್ದು ಎಸ್ಟೇಟ್ ಅಂತೆ ಅಜ್ಜರ್ದು. ಈ ಕಡೆ ಬಂದರೆ ಇವ್ರಿಗೆ ವಿಸಿಟ್ ಮಾಡಿ. ಏನಿಲ್ಲ, ನಾವೇನೋ ಎಕ್ಸ್ಪೆಕ್ಟ್ ಹಿಡ್ಕೊಂಡು ಬಂದ್ವಿ. ನೋಡ್ರಿ ಫಾಲ್ಸ್. ಎಕ್ಸ್ಪೆಕ್ಟ್ ಈಸ್ ಮೋರ್ ದೆನ್ ಹರ್ಟ್ಸ್. ಇಲ್ಲಿ ಏನು ಫೋಟೋ ಶೂಟು ರೀಲ್ ಶೂಟ್ ಮಾಡೋದಿದೆ. ಆಲ್ಮೋಸ್ಟ್ 3 hours ಬೇಕು. ನೋಡಿದೆ ಅವಾಗಲೇ ಮ್ಯಾಪಲ್ಲಿ. ಗಾಯ್ಸ್, ಇವಾಗ ಉಡುಪಿ ರೀಚ್ ಆದ್ವಿ. ಸ್ಕೂಲ್ ಟ್ರಿಪ್, ಸ್ಕೂಲಿನ ಹುಡುಗರೆ ಭಾಳ ಜನ ಬಂದ್ಬಿಟ್ಟಾರೆ. ಎಲ್ಲೂ ಗಾಡಿ ನಿಲ್ಸೋಕ್ಕೂ ಜಾಗ ಇಲ್ಲ, ಹಂಗಾಗ್ಬಿಟ್ಟೈತಿ. ಫುಲ್ಲು ಸೀಸನ್ನು. ಇಷ್ಟೊಂಬಿಟ್ಟು ಹುಡುಕಿದ ಮೇಲೆ ಒಂದು ರೂಮ್ ಸಿಕ್ತು. ಇರೋದೇ ಲಾಸ್ಟು ಒಂದು 2-3 ರೂಮ್ ಅಷ್ಟೇ ಈಗ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸುಸ್ವಾಗತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ, ವಿಡಿಯೋ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಅಡ್ಡಾಡೋದೇ ಭಾಳ ಇತ್ತು. ಆಮೇಲೆ ಬೀಚ್ ಹತ್ರ ಹೋಗಿದ್ವಿ. ಬೀಚ್ ಹತ್ರ ಏನು ವ್ಲಾಗ್ ಮಾಡಲಿಲ್ಲ, ಬರೀ ಫೋಟೋಸ್ ವೀಡಿಯೋಸ್ ಅಷ್ಟೇ ತಗೊಂಡ್ಬಂದ್ವಿ. ಈಗ ಅಲ್ಲಿಂದ ಮತ್ತೆ ಈಗ ಒಂದು ಸಿರಿಮನೆ ಫಾಲ್ಸ್ ಅಂತ ಇದೆ, ಅಲ್ಲಿ ಬಂದಿದ್ವಿ. ಇವಾಗ ಎಂಟ್ರೆನ್ಸ್ ಟಿಕೆಟ್ ತಗೊಂಡು 50 ರೂಪಾಯಿ ಒಬ್ಬರಿಗೆ ಟಿಕೆಟ್ ತಗೊಂಡು ಇವಾಗ ಬಂದ್ವಿ. ಎಲ್ಲ ಆಟಾಡ್ತಿದ್ದಾರೆ. ಬರಲಿ. ಅಲ್ಲೂ ಆಟಾಡ್ಬೇಕೀಗ. ಆಟಾಡಕ್ಕಂತಾನೆ ಬಂದಿರೋದು. ಬೆಳಗ್ಗಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಹೇಳ್ರಪ್ಪ, ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ಬರೀ ಅಲ್ಲಿಂದ ನಾವು ನ್ಯೂಸ್ನಲ್ಲಿ ನೋಡೋಕ್ಕಾಗಿಲ್ಲ, ಬರೀ ಟ್ರಾವೆಲ್, ಬರೀ ಬೈಕ್ ಹೊಡೆಯೋದೇ ಮಾಡಿದ್ವಿ. ಇರೋದೇ ಇದೊಂದು ಫಾಲ್ಸು. ಆಲ್ರೆಡಿ ಊರಿಗೆ ಬರ್ತಿದ್ವಿ. ಸರಿ ರೀ, ಆಟ ಆಡ್ಕೊಂಡು ಬರ್ತೀವಿ. ಸ್ವರ್ಗ ಎಲ್ಲಿದೆ ಅಂತ ಕೇಳ್ತಿದ್ರಲ್ಲ ಗಾಯ್ಸ್, ಸ್ವರ್ಗ ಇಲ್ಲಿರೋದು. ಇಲ್ಲಿ ಫಾಲ್ಸು. A few moments later. ಗಾಯ್ಸ್, ಇವಾಗ ಶೃಂಗೇರಿಗೆ ಬಂದ್ವಿ. ಸಿರಿಮನೆಯಿಂದ 18 ಕಿಲೋಮೀಟ್ರ್. ಅಲ್ಲೇ ಅದು ಇಲ್ಲಿ ಬರೋ ಪ್ಲ್ಯಾನ್ ಏನಿದ್ದಿಲ್ಲ, ಅಲ್ಲೇ ಹತ್ರ ಇತ್ತಲ್ಲ ಅಂತ ಹಂಗೆ ದೇವ್ರ ದರ್ಶನ ಮಾಡ್ದಂಗೆ ಆಗುತ್ತೆ ಅಂತ ಬಂದ್ವಿ. ನೀವು ಬೆಳಗ್ಗಿಂದ ಏನು ತಿಂದಿಲ್ಲ, ಬೆಳಗ್ಗಿಂದ ಲಾಗು ಮಾಡೋಕ್ಕಾಗಿಲ್ಲ ನೆಟ್ಟಿಗೆ. ಯಾಕಂದರೆ ಬರೀ ಬೀಚಲ್ಲಿ ಆಟಾಡೋದು, ಫಾಲ್ಸಲ್ಲಿ ಆಟಾಡೋದು ಆಗೈತಿ. ಟಿಫನ್ ಸಮೇತ ಮಾಡಿಲ್ಲ. ಇವಾಗ ಟಿಫನ್ ಊಟ ಮಾಡ್ಕೊಂಡು ಸೀದಾ ಊರಿಗೆ ಹೋಗೋದು. ಇಲ್ಲಿಂದ 180 ಕಿಲೋಮೀಟರ್ ಇದೆ ಊರು, ಹರಿಹರ. ಒಂದು 2-2.5-3 ತಾಸು ಜರ್ನಿ ಆಗುತ್ತೆ. ನಾನ್ ಸ್ಟಾಪ್ ಹೊಡೆಯೋಕ್ಕಾಗಲ್ಲ, ಕುಡಿತೀವಿ. ಫಸ್ಟ್ ಊಟ ಮಾಡೋಕೆ ಹೋಗ್ಬೇಕು. ಇವತ್ತಿಗೆ ನಮ್ಮ 2 ದಿನದ ಬೈಕ್ ರೈಡ್ ಮುಗಿತಾ ಇದೆ. ಮತ್ತು ನೆಕ್ಸ್ಟ್ ಟೈಮ್ ಹೋಗೋದಂತ ಪ್ಲ್ಯಾನ್ ನೋಡೋಣ. ಈಗ ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಈಗ ಎಲ್ಲರ ಕೈಯಾಗ ಇನ್ನೂ ಒಂದೊಂದು ಬೈಕ್ ಬರಬೇಕು. ಒಬ್ಬೊಬ್ಬ ಸಿಂಗಲ್ ಒಂದೊಂದು ಬೈಕ್ ತಗೊಂಡು ಹೋಗ್ಬೇಕು. ಆ ರೇಂಜಿಗೆ ನೀವು ಬೆಳೆಸಿ ಮಾರ್ಬಿಡ್ಬೇಕು. ಹೋಳಿ ಅವೆಲ್ಲ ನಿನ್ನ ಮಾರ್ಬಿಡ್ಬೇಕು ಫಸ್ಟ್. ಇವರೆಲ್ಲ ಹೋದ್ರು, ಎಲ್ಲೋದ್ರಿ ಇವ್ರು? ಅಲ್ಲೇ ಆತರ. ಈಗ ಇಲ್ಲಿಂದ ಫಸ್ಟ್ ಊಟ ಮಾಡೋಕೆ ಹೋಗ್ಬೇಕು. ಸಿಗೋಣ ಗಾಯ್ಸ್. ಊಟಕ್ಕೆ ಹಾಕಿದ್ವಿ.
ಊಟ ಮಾಡ್ಬೇಕು ಫಸ್ಟ್ ಬೆಳಗ್ಗಿಂದನೂ ಏನು ತಿಂದೇ ಇಲ್ಲ ಏನಜ ನಾನು ವೈಲೆಂಟ್ ಆದ್ರೆ ಕಂದ ರಾಮ ನಾನು ವೈಲೆಂಟ್ ಆದ್ನು ರಾವಣ ಕಂದ ರಾವಣ ಹಾಯ್ ಹೇಳಿ ಬೆಳಗ್ಗಿಂದಲೂ ಏನು ತಿಂದೇ ಇಲ್ಲ ಟಿಫನ್ ಕೂಡ ಮಾಡಿಲ್ಲ ಅನ್ಕೊಂಬಿಡ್ರಿ ಇವಾಗ ಊಟ ಮಾಡ್ಕೊಂಡು ಬಿಡ್ಬೇಕು ಊಟ ಆದ್ಮೇಲೆ ಸಿಗ್ತೀವಿ 5 hours later. ಆಯ್ಸ್ ಇವಾಗ ಹರಿಹರ ರೀಚ್ ಅಲ್ಲಿ ಊಟ ಮಾಡ್ಕೊಂಡು ವಿಡಿಯೋ ಮಾಡೋಕ್ಕಾಗಲಿಲ್ಲ ಫೋನೆಲ್ಲ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು ಅಲ್ಲಿಂದ ಮತ್ತೇನು ಮಾಡೋದಂತ ಡೈರೆಕ್ಟ್ ಗಾಡಿ ಹೊಡ್ಕೊಂಡು ಸೀದಾ ಹರಿಹರಕ್ಕೆ ಬಂದ್ವಿ ಇವಾಗ ಜಸ್ಟ್ ಹರಿಹರ ರೀಚ್ ಸೇಫಾಗಿ ಬಂದೀವಿ ವಿತ್ ಹೆಲ್ಮೆಟ್ಸ್ ಇದು ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಟ್ಯಾಪ್ ಮಾಡಿ ನಮ್ಮ ದೇಶ ಉದ್ಧಾರ ಆಗಿರೋದು ಇನ್ನಾರು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. Yeah.